Hello dear students, today I am going to take a class for grade 1, that is class 1, the 5th lesson of EVS. We need water. We need water. So water is a very basic essence of our life. For our daily life, we need water. Without water, we can't make our life. Okay, even plants, animals and human beings need water. On the planet, every creature, means every being, need of water. Okay, so let's start. Read the following and answer the questions. There are different things that we drink. Sometimes we drink fruit juices, sometimes we drink milk, and sometimes we drink tea or coffee. But what do we drink the most when we are thirsty? When we are thirsty, we drink water. Right? We drink buttermilk, we drink milk, we drink juices, we drink tea, coffee, etc. But the most importantly, when we feel thirsty, we drink water. Right? Water is very important for our living. Okay? All right? So let's read and understand the different necessities of water and its sources. Okay, we will need water. We all need water to live. ನಾವು ಬದುಕಬೇಕು ಅಂತಂದ್ರೆ ನೀರು ಅತಿ ಅವಶ್ಯಕ. ವಿ ಆಲ್ ನೀಡ್ ವಾಟರ್ ಟು ಲಿವ್. ನಾವು ಬದುಕಬೇಕಂದ್ರೆ ನೀರಿನ ಅವಶ್ಯಕತೆ ಭಾಳ ಅದ. ವಿ ಆಲ್ need water to live. Animals and plants also need water to live and grow. ಹೌದಿಲ್ಲ? ನಾವು ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳಿಗೂ ಕೂಡ ನೀರು ಅತಿ ಅವಶ್ಯಕ. ಅವು ಬದುಕಲಿಕ್ಕೆ ಮತ್ತು ಬೆಳಿಲಿಕ್ಕೆ ನೀರು ಅತಿ ಅವಶ್ಯಕ. ಹೌದಿಲ್ಲ? Animals and plants also need water to live and grow. ಬದುಕಲಿಕ್ಕೆ ಮತ್ತು ಬೆಳಿಲಿಕ್ಕೆ ಏನು ಬೇಕು? ನೀರು. ಆ್ಯನಿಮಲ್ಸ್ ಮತ್ತು ಪ್ಲಾಂಟಿಗೂ ಕೂಡ, ನಮಗಷ್ಟೇ ಅಲ್ಲ. ವಿ ಆಲ್ ನೀಡ್ ವಾಟರ್ ಟು ಲಿವ್. ನಮಗೂ ಬೇಕು, ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆ ಕೂಡ ನೀರು ಬೇಕು. ದೇರ್ ಕ್ಯಾನ್ ಬಿ ನೋ ಲೈಫ್ ವಿತೌಟ್ ವಾಟರ್. ನೀರಿಲ್ಲ ಅಂದರೆ ಅದ್ರ ಮೇಲೆ, ಭೂಮಿ ಮೇಲೆ ಯಾವುದು ಜೀವನೇ ಇಲ್ಲ. ತಿಳಿತಾ ಮಕ್ಕಳ? ದೇರ್ can be no life without water. ನೀರಿಲ್ಲ ಅಂದ್ರೆ ಭೂಮಿ ಮೇಲೆ ಬದುಕಿಲ್ಲ, ಯಾವುದಕ್ಕೂ ಬದುಕಿಲ್ಲ. ಸೊ ಇಷ್ಟೆಲ್ಲ ಗೊತ್ತಾದ ಮೇಲೆ, ನೀರಿಲ್ಲ ಅಂದ್ರೆ ಏನೂ ಇಲ್ಲ ಅಂತಂದಮೇಲೆ ಮತ್ತು ಯೂಸಸ್ ಆಫ್ ವಾಟರ್ ಏನು? ಎಲ್ಲದಕ್ಕೆ ನೀರು ಬೇಕು. ಸ್ನಾನಕ್ಕೆ ಬೇಕು, ಪಾತ್ರೆ ತೊಳೆಯಕ್ಕೆ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಆಮೇಲೆ ಅಡುಗೆ ಮಾಡ್ಲಿಕ್ಕೆ ಬೇಕು, ಗಿಡ ಮರಗಳಿಗೆ ಬೇಕು ನೀರು. ನೀರಿಲ್ಲ ಅಂದ್ರೆ ಏನೂ ಇಲ್ಲ. ಹೌದಿಲ್ಲ? ವಾಟರ್ ಈಸ್ ಯೂಸ್ಫುಲ್ ಟು ಅಸ್ ಇನ್ ಮೆನಿ ವೇಸ್. ಗಾಡಿ ತೊಳೆಯಬೇಕು, ಪ್ರಾಣಿ ಪಕ್ಷಿಗಳು ತೊಳೆಯಬೇಕು, ನೀರಕ್ಕೆ ಹಾಕಬೇಕು, ನಮ್ಮ ಮನೆ ತೊಳೆಯಬೇಕು, ಪಾತ್ರೆ ತೊಳೆಯಬೇಕು, ಸ್ನಾನಕ್ಕೆ ಬೇಕು, ಬಟ್ಟೆ ತೊಳೆಯಬೇಕು, ಅಡುಗೆ ಮಾಡ್ಲಿಕ್ಕೆ ಬೇಕು. ಅಡುಗೆ ಮಾಡಿದ್ಮೇಲೆ, ಊಟ ಮಾಡಿದ ತಿಂದ ಮೇಲೂ ನಮಗೆ ಕುಡಿಲಿಕ್ಕೆ ನೀರು ಬೇಕು. ಸೊ ವಾಟರ್ ಈಸ್ ಯೂಸ್ಫುಲ್ ಟು ಅಸ್ ಇನ್ ಮೆನಿ ವೇಸ್. ವಾಟರ್ ಈಸ್ ಯೂಸ್ ಫಾರ್ ಡ್ರಿಂಕಿಂಗ್. ಕುಡಿಲಿಕ್ಕೆ ನೀರು ಬೇಕು. ವಾಟರ್ ಈಸ್ ಯೂಸ್ಡ್ ಫಾರ್ ಡ್ರಿಂಕಿಂಗ್. ವಾಟರ್ ಈಸ್ ಯೂಸ್ಡ್ ಫಾರ್ ಕುಕ್ಕಿಂಗ್. ವಾಟರ್ ಈಸ್ ಯೂಸ್ಡ್ ಫಾರ್ ಕುಕ್ಕಿಂಗ್. ವಾಟರ್ ಈಸ್ ಯೂಸ್ಡ್ ಫಾರ್ ಬಾತಿಂಗ್. ನಾವು ಸ್ನಾನ ಮಾಡೋಕ್ಕೆ ಕೂಡ ನೀರು ಬೇಕು ಅಲ್ಲ ಮಕ್ಕಳ? ಸ್ನಾನಕ್ಕೆ ನೀರು ಬೇಕು, ಅಡುಗೆ ಮಾಡ್ಲಿಕ್ಕೆ ನೀರು ಬೇಕು, ಕುಡಿಲಿಕ್ಕೆ ಕೂಡ ನಮಗೆ ನೀರು ಬೇಕು. ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ಇಲ್ಲಿ ಸ್ನಾನ ಮಾಡಕತ್ತಾರ, ಇಲ್ಲಿ ಅಡುಗೆ ಮಾಡಕತ್ತಾರ, ಇಲ್ಲಿ ಕುಡಿಯಕತ್ತಾನ, ಇವೆಲ್ಲದಕ್ಕೂ ನಮಗೆ ಬೇಕು. ವಾಟರ್ ಈಸ್ ಯೂಸ್ಡ್ ಫಾರ್ ಡ್ರಿಂಕಿಂಗ್. ವಾಟರ್ ಈಸ್ ಯೂಸ್ಡ್ ಫಾರ್ ಕುಕ್ಕಿಂಗ್. ವಾಟರ್ ಈಸ್ ಯೂಸ್ಡ್ ಫಾರ್ ಬಾತಿಂಗ್. ಇದು ನೀವು ತಿಳ್ಕೋಬೇಕು. ಹೌದಿಲ್ಲ? ಓದಬೇಕು. ನೆಕ್ಸ್ಟ್ ಸಿ. ವಾಟರ್ ಈಸ್ ಯೂಸ್ಡ್ ಫಾರ್ ವಾಷಿಂಗ್ ಆ್ಯಂಡ್ ಕ್ಲೀನಿಂಗ್. ನಮ್ಮ ಯುಟೆನ್ಸಿಲ್ಸ್ ಕ್ಲೀನ್ ಮಾಡೋದಾಗಿರ್ಬೋದು, ಮನೆ ಕ್ಲೀನ್ ಮಾಡೋಗಿರ್ಬೋದು, ತೊಳೆಯೋದಿರ್ಬೋದು, ಬಟ್ಟೆ ತೊಳೆದಿರ್ಬೋದು,
ಮತ್ತು ವಾಟರ್ ಈಸ್ ಯೂಸ್ಡ್ ಫಾರ್ ವಾಷಿಂಗ್ ಆ್ಯಂಡ್ ಕ್ಲೀನಿಂಗ್. ಹೌದಾ? ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಫಾರ್ಮರ್ ಕೆನಾಟ್ ಗ್ರೋ ಫುಡ್ ವಿತೌಟ್ ವಾಟರ್. ಫಾರ್ಮರ್ ಕೆನಾಟ್ ಗ್ರೋ ಫುಡ್ ವಿತೌಟ್ ವಾಟರ್. ನೀರಿಲ್ಲ ಅಂತಂದ್ರೆ ಫಾರ್ಮರ್ ಕೂಡ ಏನೂ ಮಾಡಲಿಕ್ಕಾಗಲ್ಲ. ನಮ್ಗೆ ಊಟ ತಿಂಡಿ ಬೆಳ್ಸೋಕ್ಕೆ ಆಗಲ್ಲ ಅವನಿಗೆ. ಕಾಳು ಕಡಿ ಬೆಳೆಸಿಲ್ಲ ಅಂದರೆ ಊಟ ತಿಂಡಿ ಎಲ್ಲಿಂದ ಬರ್ತದೆ? ಮಳೆ ಬಂದ್ರೆ ತಾನೇ ಬರೋದು. ಫಾರ್ಮರ್ ಕೆನಾಟ್ ಗ್ರೋ ಫುಡ್ ವಿತೌಟ್ ವಾಟರ್. ಈವನ್ ವಿ ಕೆನಾಟ್ ಗ್ರೋ ಪ್ಲಾಂಟ್ಸ್ ವಿತೌಟ್ ವಾಟರಿಂಗ್ ದೆಮ್ ಎವ್ರಿ ಡೇ. ಅವಕ್ಕೆ ದಿನ ನೀರು ಹಾಕಬೇಕು. ಗಿಡ ಮರಗಳಿಗೆ ದಿನ ನೀರು ಹಾಕಿದ್ರೇ ಅವು ಪ್ಲಾಂಟ್ಗಳು ಬೆಳೀತಾವ, ಹೂವು ಹಣ್ಣು ಕೊಡ್ತಾವೆ. ಇಲ್ಲಾಂದ್ರೆ ಅವನು ಕೊಡೋಂಗಿಲ್ಲ. ಯಾವ ರೀತಿ ನಾವು ನೀರು ಹಾಕಿಲ್ಲ ಅಂದ್ರೆ ಹಣ್ಣು ಹೂವು ಹಣ್ಣು ಕೊಡೋಂಗಿಲ್ಲ, ಅದೇ ಥರ ಫಾರ್ಮರ್ ಕೂಡ ಫೀಲ್ಡಲ್ಲಿ ಅವ ನೀರು ಕೊಟ್ಟಿಲ್ಲ ಅಂತಂದ್ರೆ ಅದು ನಾವು ಬೆಳೆಸ್ಲಿಕ್ಕಾಗಲ್ಲ. ಅವ ಬೆಳೆಸಿಲ್ಲ ಅಂದರೆ ನಮ್ಗೆ ಫುಡ್ ಇಲ್ಲ ಅಂತ. ಸೊ ದ ವಾಟರ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಕ್ರಿಯೇಚರ್ ಆನ್ ದಿಸ್ ಯೂನಿವರ್ಸ್. ವಾಟರ್ ಆಲ್ಸೋ ಹೆಲ್ಪ್ ಅಸ್ ಟು ಪುಟ್ ಔಟ್ ಫೈರ್. ನಮ್ಮ ಬೆಂಕಿ ಹತ್ತಿತ್ತು ಅಂತ ತಿಳ್ಕೊರಿ, ಫೈರ್ ಸರ್ಕ್ಯೂಟ್ ಆಗಿತ್ತು ಅಂತ ತಿಳ್ಕೊರಿ, ಫೈರ್ ಬರ್ಸ್ಟ್ ಆಗಿತ್ತು ಅಂತ ತಿಳ್ಕೊರಿ, ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿವಂತ ತಿಳ್ಕೊಳ್ರಿ. ಎಲ್ಲಾದರೂ ಬೆಂಕಿ ಹತ್ತಂದರೆ ಬೆಂಕಿ ಆರ್ಸಕ್ಕೆ ಕೂಡ ನೀರು ಬೇಕು. ವಾಟರ್ ಆಲ್ಸೋ ಹೆಲ್ಪ್ ಅಸ್ ಟು ಪುಟ್ ಔಟ್ ಫೈರ್ಸ್. ದ ರೆಡ್ ಫೈರ್ ಇಂಜಿನ್ ಹೋಲ್ಡ್ಸ್ ಅ ಲಾಟ್ ಆಫ್ ವಾಟರ್. ಫೈರ್ಮೆನ್ ಯೂಸ್ ಲಾಂಗ್ ಪೈಪ್ಸ್ ಟು ಪುಟ್ ಔಟ್ ಫೈರ್ಸ್. ಫೈರ್ಮ್ಯಾನ್ ಏನು ಮಾಡ್ತಾನೆ, ದೊಡ್ಡದೊಂದು ಫೈರ್ ಬ್ರಿಗೇಡ್ ಫೈರ್ಮ್ಯಾನ್ ಬಲ್ಲಿ ಒಂದು ದೊಡ್ಡದೊಂದು ಗಾಡಿ ಇರ್ತದೆ. ಅದು ಗಾಡಿ ಒಳಗೆ ನೀರು ಇರ್ತದೆ. ಒಂದು ದೊಡ್ಡ ಪೈಪ್ ಹಿಡ್ಕೊಂಡು ಆ ಬೆಂಕಿನ ಆರಿಸ್ತಾನೆ ನೀರು ಹಾಕಿ. ವಾಟರ್ ಆಲ್ಸೋ ಹೆಲ್ಪ್ ಅಸ್ ಟು ಪುಟ್ ಔಟ್ ಫೈರ್ಸ್. ದ ರೆಡ್ ಫೈರ್ ಇಂಜಿನ್ ಹೋಲ್ಡ್ಸ್ ಅ ಲಾಟ್ ಆಫ್ ವಾಟರ್. ಫೈರ್ಮೆನ್ ಯೂಸ್ ಲಾಂಗ್ ಪೈಪ್ಸ್ ಟು ಪುಟ್ ಔಟ್ ಫೈರ್ಸ್. ದೊಡ್ಡ ಇಂಜಿನ್ ಇರ್ತದೆ, ಫೈರ್ ಇಂಜಿನ್ನು. ಅಲ್ಲಿ ಒಂದು ದೊಡ್ಡದು ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಒಳಗೆ ಫುಲ್ ನೀರು ತುಂಬಿ ಅದಕ್ಕೊಂದು ಪೈಪ್ ಹಚ್ಚಿ ಆ ಪೈಪ್ ಬೆಂಕಿ ಮೇಲೆ ಹಾರಿಸಿದ್ರೆ ಆಟೋಮೆಟಿಕ್ಕಾಗಿ ಆ ಫೈರು ಆಫ್ ಆಗಿಬಿಡ್ತದೆ. ಹೌದಿಲ್ಲ? ನೆಕ್ಸ್ಟ್, ಸೋರ್ಸಸ್ ಆಫ್ ವಾಟರ್. ವಿ ಗೆಟ್ ವಾಟರ್ ಫ್ರಮ್ ಸೆವರಲ್ ಸೋರ್ಸಸ್. ಕೆಲವೊಂದು ಸೋರ್ಸಸ್ ಅವ. ಹೌದಿಲ್ಲ? ನಮ್ಮ ನೀರು ಸಿಗಬೇಕು ಅಂದರೆ ಕೆಲವೊಂದು ಸೋರ್ಸಸ್ ಅದ. ರೈನ್ಫಾಲ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ಮಳೆ ಬಂದಿಲ್ಲ ಅಂದ್ರೆ ನಮ್ಗೆ ಎಲ್ಲಿಂದ ನೀರು ಸಿಗಂಗಿಲ್ಲ. ರೈನ್ಫಾಲ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ರಿವರ್ಸ್, ಸ್ಟ್ರೀಮರ್ಸ್, ಲೇಕ್ಸ್, ಪಾಂಡ್ಸ್ ಆ್ಯಂಡ್ ಸೀಸ್ ಆರ್ ಸಮ್ ಅದರ್ ಸೋರ್ಸಸ್ ಆಫ್ ವಾಟರ್. ಇವೆಲ್ಲ ರಿವರ್ನಾಗ ನೀರಿರಬೇಕು, ಸ್ಟ್ರೀಮ್ಸ್ನಾಗ ನೀರಿರಬೇಕು, ಲೇಕ್ಸ್ನಾಗ ಇರಬೇಕು, ಪಾಂಡ್ಸ್ನಾಗಿರಬೇಕು, ಸಮುದ್ರನಾಗಿರಬೇಕು. ಅಂತಂದ್ರೆ ನೀರಿರಬೇಕು ಅಂದ್ರೆ ಮೇನ್ ಏನದ, ಮಳೆ ಬರಬೇಕು. ಮಳೆ ಬಂದಾಗ ತಾನೇ ಇವೆಲ್ಲದ್ರಾಗ ನೀರ್ಲಿಕ್ಕೆ ಸಾಧ್ಯ ಅದ. ವಿ ಗೆಟ್ ವಾಟರ್ ಫ್ರಮ್ ದಿ ಸೆವರಲ್ ಸೋರ್ಸಸ್. ರೈನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ರಿವರ್ಸ್, ಸ್ಟ್ರೀಮ್ಸ್, ಲೇಕ್, ಪಾಂಡ್ಸ್ ಆ್ಯಂಡ್ ಸೀಸ್ ಆರ್ ಸಮ್ ಅದರ್ ಸೋರ್ಸಸ್ ಆಫ್ ವಾಟರ್. ತಿಳಿತಿಲ್ಲ? ಸೊ ದಿಸ್ ಈಸ್ ರೈನ್. ಸೋರ್ಸ್ ಅಂದರೆ ಹಿಯರ್ ದ ಪ್ಲೇಸ್ ಫ್ರಮ್ ವೇರ್ ವಿ ಗೆಟ್ ವಾಟರ್. ಸೋರ್ಸ್ ಅಂದ್ರೇನು? ದ ಪ್ಲೇಸ್ ಫ್ರಮ್ ವೇರ್ ವಿ ಗೆಟ್ ವಾಟರ್ ಇಸ್ ಕಾಲ್ಡ್ ಸೋರ್ಸ್. ಹೇಳಿದ್ನಲ್ಲಿ ನಿಮ್ಗೆ. ರೈನ್, ರಿವರ್ ಅಂತಂದ್ರೆ ನಮಗೆ ಹೊಳೆ ಬರ್ತದಲ್ಲ, ಅದಕ್ಕೆ ಹೊಳೆ ಅಂತ ಕರಿತೀವಿ. ಪಾಂಡ್ ಅಂತಂದ್ರೆ ಸಣ್ಣ ನೀರು ನಿಂದಿರ್ಲಿಕ್ಕೆ ಒಂದು ಜಾಗ ಮಾಡಿರ್ತೀವಿ, ಅದಕ್ಕೆ ಪಾಂಡ್ ಅಂತ ಕರಿತಾವೆ. ಸಿ ಅಂದರೆ ಸಮುದ್ರ. ತಿಳಿತಾ? ಹೊಳೆ, ಸಮುದ್ರ ಇವಕ್ಕೆಲ್ಲ ನಮ್ಗೆ ಅದರ್ ಸೋರ್ಸಸ್ ಆಫ್ ವಾಟರ್. ತಿಳಿತಾ ಮಕ್ಕಳ? ನಮ್ಮ ಬಾವಿ ಒಳಗೆ ನೀರು ತೊಗೋತೀವಿ, ಬೋರ್ವೆಲ್ ಒಳಗೆ ನೀರು ತೊಗೋತೀವಿ, ಟ್ಯಾಪ್ ಒಳಗೆ ನೀರು ತೊಗೋತೀವಿ. ಎಲ್ಲಿಂದ ಬರ್ತದೆ? ಮಳೆ ಬರಬೇಕು ಮೇನ್. ಮಳೆ ಬಂದು ನಮ್ಮ ಹೊಳೆನಿಂದ ಅಥವಾ ಸಮುದ್ರನಿಂದ ನಮಗೇನು ಮಾಡ್ತೀವಿ, ನೀರು ಕನೆಕ್ಷನ್ ತೊಗೊಂಡು ಟ್ಯಾಪ್ಸ್ ಲೈನ್ ಹಾಕಿ ಪೈಪ್ಲೈನ್ ಎಲ್ಲ ಮಾಡಿಕೊಂಡು ಮನೆ ತನಕ ನೀರು ಬರುವಂಗೆ ಮಾಡ್ಕೋತೀವಿ ನಾವೆಲ್ಲ. ತಿಳಿತಾ ಮಕ್ಕಳ? ಸೊ ದ ಮೇನ್ ಸೋರ್ಸ್ ಆಫ್ ವಾಟರ್ ಈಸ್ rainfall. Without the rainfall, we can't get the water. When it rains, the water fills up rivers, lakes, springs and ponds. ನೋಡ್ರಿ, ಮಳೆ ಬಂದಾಗ ಇವೆಲ್ಲ ತುಂಬ್ಕೋತಾವೆ. ಏನಪ್ಪ? ಕೆರೆ, ಹೊಳೆ, ಪಾಂಡು, ಸಮುದ್ರದಾಗ ನೀರು ಹೋಗ್ತಾವೆ. ಹೌದಿಲ್ಲ? When it rains, the water fills up rivers, lakes, springs and ponds. ಎಲ್ಲ ಕಡೆ ನೀರು ಬಂದೋಗಿ ಸೇರ್ಕೋತಾವೆ. ಇಲ್ಲ ಅಂತಂದರೆ ಮಳೆನೇ ಬಂದಿಲ್ಲ ಅಂದರೆ ಅಲ್ಲಿ ಏನೂ ಸೋರ್ಸ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಒಣಗಿ ಹೋಗ್ಬಿಡ್ತಾವೆ. ವಿ ಶುಡ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್.
ನಾವು ಸ್ವಚ್ಛ ಮತ್ತು ಶುದ್ಧ ನೀರು ಕುಡಿಬೇಕು. ಕಂಟ್ಯಾಮಿನೇಟೆಡ್ ಗಲೀಜು ನೀರು ಕುಡಿಬಾರ್ದು. ವಿ ಶುಡ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್. ಬರೀ ಸ್ವಚ್ಛ ಮತ್ತು ಶುದ್ಧ ನೀರು ಕುಡಿಬೇಕು. ತಿಳಿತಾ ಮಕ್ಕಳ? ವೆನ್ ಇಟ್ ರೇನ್ಸ್ ದ ವಾಟರ್ ಫಿಲ್ಸ್ ಅಪ್ ರಿವರ್ಸ್, ಲೇಕ್ಸ್, ಸ್ಪ್ರಿಂಗ್ಸ್ ಆ್ಯಂಡ್ ಪಾಂಡ್ಸ್. When it rains, the water fills up rivers, lakes, springs and ponds. ಎಲ್ಲ ಕಡೆ ನೀರು ತುಂಬ್ಕೋತದೆ ಮಳೆ ಬಂದ್ರೆ ತಾನೆ. ಓಕೆ, ಆ್ಯಂಡ್ ವಿ ಶುಡ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್. ವಿ ಶುಡ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್. ಲೆಟ್ಸ್ ಚೆಕ್. Fill in the blanks. Dash cannot grow food without water. Who cannot grow without water? Grow food without water? Farmers. Farmer cannot grow food without water. Water also help us to put out the fire. Okay, fire. We should drink only dash water. We should drink only clean water. Hope you understood. Save water. ನೋಡ್ರಿ, how to save? ನೋಡ್ರಿ, ಸುಮ್ಮನೆ ನೀರು ಹೋಗಿ ಓವರ್ಫ್ಲೋ ಆಗಿ ಚೆಲ್ತಿರ್ತಾವೆ. ಟ್ಯಾಪ್ನಿಂದನೂ ಕೂಡ ಟ್ಯಾಪ್ ಚಾಲೂ ಮಾಡಿ ಹಂಗೆ ಇಟ್ಟು ಹೋಗಿಬಿಡ್ತಾರೆ, ನೀರು ವೇಸ್ಟ್ ಆಗಿಬಿಡ್ತಾರೆ. ಆಮೇಲೆ ಟ್ಯಾಪ್ ಒಳಗಿನ ಲೀಕೇಜಸ್ ಇರ್ತದೆ, ಅದಕ್ಕೆ ಯಾರೂ ರಿಪೇರಿ ಮಾಡಲ್ಲ, ಹಾಗಾಗಿ ವೇಸ್ಟ್ ಆಗ್ತದೆ. ಆಮೇಲೆ ಸುಮ್ಮನೆ ನೀರು ತೊಗೊಂಡ್ಬಿಟ್ಟು ನಾಲಿಗೆ ಹಾಕಿಬಿಡ್ತಾರೆ, ಸುಮ್ಮನೆ ಚೆಲ್ತಾರೆ. ವೇಸ್ಟ್ ಮಾಡಬೇಡ್ರಿ. ನಾವು ವಾಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದು ನ್ಯಾಚುರಲ್ ರಿಸೋರ್ಸ್ ಅದ. ಅದು ಒಂದಿನ ಬರ ನಿಂತಂತಂದ್ರೆ ಈ ಭೂಮಿ ಮೇಲೆ ಬದುಕೇ ಇಲ್ಲ. ಸೊ ನಮಗೆ ಇಂಪಾರ್ಟೆಂಟ್ ಅದ, ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗಳಿಗೂ ಇಂಪಾರ್ಟೆಂಟ್ ಅದ, ಮತ್ತು ಈ ಭೂಮಿ ಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಗಿಡ ಮರಕ್ಕೂ ಕೂಡ ನೀರಿನ ಅವಶ್ಯಕತೆ ಅದ. ನಮಗಷ್ಟೇ ಅಲ್ಲ, ಎಲ್ಲದಕ್ಕೂ ನೀರು ಅವಶ್ಯಕತೆ ಅದ. ಸೊ ದಟ್ ವಿ ನೀಡ್ ಟು ಸೇವ್ ದ ವಾಟರ್. ವಿ ನೀಡ್ ಟು ಸೇವ್ ದ ವಾಟರ್. ಕ್ಲಿಯರ್? ಸೇವ್ ವಾಟರ್. ವಿ ಶುಡ್ ಸೇವ್ ವಾಟರ್. ವಿ ಕ್ಯಾನ್ ಸೇವ್ ವಾಟರ್ ಬೈ ಫಾಲೋಯಿಂಗ್ ದೀಸ್ ಸಿಂಪಲ್ ಸ್ಟೆಪ್ಸ್. ನೋಡ್ರಿ, ವಿ ಕ್ಯಾನ್ ಸೇವ್ water by following these simple steps. We should save water. We can save water by following these simple steps. We must close the tap after use. ಯೂಸ್ ಮಾಡಿದಾದ್ಮೇಲೆ ವಾಟರ್ ಟ್ಯಾಪ್ನ ಕ್ಲೋಸ್ ಮಾಡಬೇಕು. We must get leaking taps repaired. We must get leaking taps repaired. ಕೆಲವೊಂದು ಟ್ಯಾಪ್ಗಳು ಲೀಕೇಜಸ್ ಇದ್ದು ಅಂದರೆ ಅವಕ್ಕೆ ರಿಪೇರಿ ಮಾಡಬೇಕು ಅಂತ. We must stop. We must not keep the tap running while brushing our teeth. ನಾವು ಏನೋ ಕೆಲಸ ಮಾಡ್ಕೋತಾ ಹಲ್ಲು ತಿಕ್ಕೋತಾ ಹಾಗೆ ನಳ ಚಾಲ ಇಟ್ಟವಂತಂದ್ರೆ ಏನಾಗ್ತದೆ? ಸುಮ್ಮನೆ ಡ್ರೈನಿಗೆ ಹೋಗ್ತದೆ, ನೀರು ವೇಸ್ಟ್ ಆಗ್ತದೆ. ಒಂದ್ಸಲ ನೀರು ವೇಸ್ಟ್ ಆಗಿದ್ದು ಮತ್ತು ಅದಕ್ಕೆ ರೀಪ್ರಾಸೆಸ್ ಮಾಡಿ ಸ್ವಚ್ಛ ನೀರು ಬಳಕೆಗೆ ಯೂಸ್ ಮಾಡಬೇಕಂದ್ರೆ ಭಾಳ ದೊಡ್ಡ ಪ್ರಾಸೆಸ್ ಇದೆ, ಆ್ಯಂಡ್ ಅ ವೇಸ್ಟ್ ಆಫ್ ಮನಿ ಆ್ಯಂಡ್ ಎನರ್ಜಿ. ಸೊ ದಟ್ ಸಿಂಪ್ಲಿ ವಿ ಶುಡ್ ನಾಟ್ ವೇಸ್ಟ್ ವಾಟರ್. ಎಷ್ಟು ಅವಶ್ಯಕತೆ ಅದ ಅಷ್ಟು ನೀರು ಮಾತ್ರ ಚೆಲ್ರಿ, ಯೂಸ್ ಮಾಡಿರಿ. ಚೆಲ್ಲೋದಲ್ಲ, ಯೂಸ್ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ನೀರೇ ಯೂಸ್ ಮಾಡಬೇಡ್ರಿ. ಒಂದು ಸಲ ವಾಟರ್ ಸೋರ್ಸ್ ಹೋಯ್ತು ಅಂದರೆ ನಿಮಗೆ ನೀರು ಸಿಗಂಗಿಲ್ಲ. ತಿಳಿತ ಮಕ್ಕಳ? ನಾವು ಯಾವುದೇ ಕಾರಣಕ್ಕೂ ನೀರನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಂಗಿಲ್ಲ. ಇದು ನೀವು ತಿಳ್ಕೊಡ್ರಿ. ಲೆಟ್ ಅಸ್ ಟು ಸರ್ಕಲ್ ದ ಪಿಕ್ಚರ್ ವಿಚ್ ಶೋಸ್ ದ ವಾಟರ್ ಈಸ್ ಬೀಯಿಂಗ್ ಸೇವ್ಡ್. ಇಲ್ಲಿ ನೋಡು, ಹಲ್ಲು ತಿಕ್ಲಿಗತ್ತನ ಟ್ಯಾಪ್ ಆನ್ ಇಟ್ಟನಿತ, ಹಲ್ಲು ತಿಕ್ಲಿಗತ್ತನ ಟ್ಯಾಪ್ ಆನ್ ಇಟ್ಟಾನ. ಇಲ್ಲೇನಾಗಿ ಬಿಡ್ಲತ್ತದ? ವಾಟರ್ ವೇಸ್ಟ್ ಆಗಿಬಿಡತ್ತದ. ಇಲ್ಲಿ ಇವಳು ಬ್ರಷ್ ಮಾಡ್ಲಿಕ್ಕತ್ತಾಳ, ವಾಟರ್ ಟ್ಯಾಪ್ ಆಫ್ ಮಾಡಿಟ್ಟಾಳ. ಹೀಗಾಗಿ ಏನಾಗ್ಬಿಡ್ತದೆ? ಇದು ಇಲ್ಲಿ ವಾಟರ್ ಸೇವ್ ಆಗ್ತದೆ, ಇಲ್ಲಿ ವಾಟರ್ ವೇಸ್ಟ್ ಆಗ್ತದೆ. ಓಕೆ, ಸೊ by this we came to know that what are the sources of uses of water, what are the sources of water, and how to save our water. ತಿಳಿತಾ ಮಕ್ಕಳೇ? ನೀರು ಏನು ಎಷ್ಟು ಅವಶ್ಯಕತೆ ಅದ, ಯಾವ ರೀತಿನಾಗ್ಯದ, ಅದ್ರ ಯೂಸಸ್ ಏನು, ಅದರ ಸೋರ್ಸಸ್ ಏನು, ಮತ್ತು ಅದಕ್ಕೆ ನಾವು ಹ್ಯಾಂಗೆ ಸೇವ್ ಮಾಡಬೇಕು ವಾಟರಿಗೆ ಅಂತ ನಾವು ತಿಳ್ಕೊತೀವಿ. ನಾವು ಬದುಕಬೇಕು ಅಂತಂದ್ರೆ, ನಾವು ಸೇವ್ ಮಾಡ್ಕೋಬೇಕಂತಂದ್ರೆ ನಾವು ಮೊದಲು ನೀರು ಮತ್ತು ಗಿಡ ಮರಗಳಿಗೆ ಸೇವ್ ಮಾಡಬೇಕು. ತಿಳಿತಾ ಮಕ್ಕಳ? ಓಕೆ, ವಿ ಆಲ್ ನೀಡ್ ವಾಟರ್ ಟು ಲಿವ್. we need water to live. Animals and plants also need water to live and grow. There can be no life without water. There can be no life without water. Uses of water. Water is useful to us in many ways.
Water is useful to us in many ways. Okay, water is used for drinking. Water is used for cooking. Water is used for bathing. ಸ್ನಾನ ಮಾಡೋಕ್ಕಾಗಲಿ, ನೀರು ಕುಡಿಯೋದಕ್ಕಾಗಲಿ, ತೊಳೆಯೋದಕ್ಕಾಗಲಿ, ಅಡುಗೆ ಮಾಡೋಕ್ಕಾಗಲಿ ನಮಗೇನದ ನೀರಿಂದು ಅವಶ್ಯಕತೆ ಅದ. ತಿಳಿತಾ ಮಕ್ಕಳ? ನೆಕ್ಸ್ಟ್, ಸೊ water is used for washing and cleaning. Water is used for washing and cleaning. Plants need water to grow. Plants need water to grow. Farmers cannot grow food without water. Farmers cannot grow food without water. Even we can not grow plants without watering them every day. Plants need to water to grow. Farmer cannot grow food without water. Even we cannot grow plants without watering them every day. ನಾವು ಈವನ್ ಫಾರ್ಮರ್ಸು ಅಂದರೆ ರೈತನು ಕೂಡ ನೀರಿಲ್ಲದೆ ನಮ್ಗೆ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ರೀತಿ ಗಿಡನ ಬೆಳೆಸಬೇಕು ಅಂತಂದ್ರೆ ನೀರಿನ ಅವಶ್ಯಕತೆ ಅದ ಅಂತ ನಮಗೆ ತಿಳಿತಿಲ್ಲ. ಓಕೆ, water also help us to put out fires. Water also help us to put out fires. The red fire engines hold a lot of water. Firemen use long pipes to put out fires. The red fire engines hold a lot of water. Firemen use long pipes to put out fires. Sources of water. Sources of water. We get water from several sources. ಎಲ್ಲಿಂದಪ್ಪ ಬರ್ತವೆ ನೀರು? ಎಲ್ಲಿಂದ ಉತ್ಪತ್ತಿ ಆಗ್ತದೆ? Rainfall is the main source of water. Rainfall is the main source of water. Rivers, streams, lakes, ponds and seas are some other sources of water. Rivers, streams, lakes, ponds and seas are some other sources of water. Source here the place where we get water. ಎಲ್ಲಿಂದ ನೀರು ಬರ್ತದೆ ಅದಕ್ಕೆ ನಾವು ಸೋರ್ಸ್ ಅಂತಾರೆ. ಉತ್ಪನ್ನ ಎಲ್ಲಿಂದ ಆಗ್ತದೆ, ಉತ್ಪತ್ತಿ ಎಲ್ಲಿಂದ ಆಗ್ತದೆ ಅದಕ್ಕೆ ನಾವು ಸೋರ್ಸ್ ಅಂತ ಕರಿತೀವಿ. Rainfall is the only source of water, main source of water. Okay, alternate source of waters are like rivers, ponds, seas, etc. ಅಲ್ಲಿ ಮಳೆ ನೀರು ಬಂದು ಜಮಾ ಆಗಿರ್ತದೆ. ತಿಳಿತಾ ಮಕ್ಕಳ? ನೆಕ್ಸ್ಟ್ ನೋಡ್ರಿ, ಆರಾಮಾಗಿ ಚೆನ್ನಾಗಿ ಓದ್ಕೊಂಡು ತಿಳ್ಕೊಬೇಕು. ಖುಷಿಯಾಗಿ ಯಾವುದೇ ಒಂದು ವಿಷಯನ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಭಾಳ ಉತ್ಸಾಹಿತರಾಗಿರಬೇಕು, ಖುಷಿಯಾಗಿರಬೇಕು. ಎಷ್ಟು ನೀವು ಖುಷಿಯಾಗಿ ಓದ್ತೀರಿ ಅಷ್ಟು ಚಲೋ ನಿಮಗೆ ತಿಳಿತದೆ. ಯಾವುದು ವಿಷಯ ನಿಮಗೆ ತಿಳಿತದೆ ಅದು ಪರ್ಮನೆಂಟಾಗಿ ನಿಮ್ಮ ಮೈಂಡ್ನಾಗ ಉಳ್ಕೋತದೆ. ಯಾವುದು ಓದಿ ಬಾಹಟ್ ಮಾಡ್ಲಿಕ್ಕೆ ಹೋದ್ರಿ ಅಂದರೆ ಯಾವುದೋ ವಿಷಯ ನಿಮಗೆ ತಿಳಿಯಂಗಿಲ್ಲ. ಇದು ಮೇನ್ ಇವೆಲ್ಲ ಲೆಸನ್ಸ್ ಇರೋದು ನಿಮಗೆ ತಿಳುವಳಿಕೆ ಸಲುವಾಗಿ ಅವ. ಇವೇನು ಕಂಪಲ್ಸರಿ ನೀವು ಓದಿ ಆನ್ಸರ್ ಮಾಡುವಂತೇನಿಲ್ಲ. ನಿಮ್ಮ ವಯಸ್ಸಿಗೆ ತಕ್ಕಂಗೆ ಅಷ್ಟು ತಿಳುವಳಿಕೆ ಕೊಡ್ಕೋತ ಹೋಗಬೇಕು ನಾವು. ಅದಕ್ಕೆ ಈ ಪುಸ್ತಕನ ಓದಿ ಹೇಳ್ತೀವಿ ನಿಮ್ಗೆ. ತಿಳಿತಾ ಮಕ್ಕಳ? ಪುಸ್ತಕ ಅಂದ್ರೆ ಏನು? ಪಾಟಿ ಚೀಲದಾಗಿರ್ತದೆ, ಅದು ಪನಿಷ್ಮೆಂಟ್ ಅಂತ ತಿಳ್ಕೊಂಡು ಹೋಮ್ವರ್ಕ್ ಮಾಡ್ತೀರಿ, ಅದು ಕೊಟ್ಟಿದ್ದನ್ನ ಬಾಯ್ಪಾಠ ಮಾಡಿ ಎಕ್ಸಾಮ್ನ ಬರೆದು ಪಾಸ್ ಆಗ್ತೀರಿ. ಅಷ್ಟೇ ಮಾಡ್ಲಿಕ್ಕೆ ಉಪಯೋಗ ಇಲ್ಲ. ದಟ್ ಈಸ್ ನಾಟ್ ಇಟ್ ಆಲ್ ಯೂಸ್ಫುಲ್. ನಿಮಗೆ ಕರೆಕ್ಟಾಗಿ ಯೂಸ್ ಆಗಬೇಕು ಅಂತಂದ್ರೆ ಇದ್ರದ್ದು ಏನು ಪರ್ಪಸ್ ಅದ, ನಿಮಗೆ ಜ್ಞಾನ ಕೊಡೋದದ, ನಿಮ್ಗೆ ಬೇಕಾದಂಥ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದದ, ಬೇಕಾದಂಥ ತಿಳುವಳಿಕೆ ಕೊಡೋದದ. ಈ ಪಾಠಗಳ ಮುಖಾಂತರ ನಾವು ತಿಳುವಳಿಕೆನ ಕೊಡ್ತಾಯಿದ್ವಿ. ದಯವಿಟ್ಟು ನೀವು ಖುಷಿಯಾಗಿ ಒಂದು ಹೊಸ ವಿಷಯನ ತಿಳ್ಕೋಬೇಕು. ತಿಳಿತಾ ಮಕ್ಕಳ? ವೆನ್ ಇಟ್ ರೈನ್ಸ್ ದ ವಾಟರ್ ಫಿಲ್ಸ್ ಅಪ್ ರಿವರ್, ಲೇಕ್ಸ್, ಸ್ಪ್ರಿಂಗ್ಸ್ ಆ್ಯಂಡ್ ಪಾಂಡ್ಸ್. ವಿ ಶುಡ್ ಡ್ರಿಂಕ್ ಓನ್ಲಿ ಕ್ಲೀನ್ ವಾಟರ್. Okay, dash cannot grow food without water. Farmers cannot grow food without water. Where water also help us to put out fire. We should drink only clean water. Save water. ನಾವು ಹೆಂಗೆ ನೀರಿಗೆ ಉಳಿಸ್ಬೇಕು, ಹೆಂಗೆ ನಾವು ಉಳಿಸ್ಕೋಬೇಕು. ಸೇವ್ ವಾಟರ್. We should save water. We should save water. We can save water by following these simple steps. Okay,
We must close the tap after use. We must get leaking taps repaired. We must not keep the tap running while brushing our teeth. ಏನಪ್ಪ, ಯೂಸ್ ಆದಮೇಲೆ ನಳನ ಬಂದ್ ಮಾಡೋದು ಕಲಿಬೇಕು, ಆಮೇಲೆ ಲೀಕಿಂಗ್ ಟ್ಯಾಪ್ಸ್ನ ರಿಪೇರ್ ಮಾಡೋದು ಕಲಿಬೇಕು. ಆ್ಯಂಡ್ ನಮಗೇನಪ್ಪ ಅಂತಂದರೆ ನಾವು ಬ್ರಷ್ ಮಾಡೋ ಟೈಮ್ನಾಗ ಹಾಗೆ ನಳ ಇಟ್ಟು ಬ್ರಷ್ ಮಾಡೋದ್ರಿಂದ ನೀರು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾವ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಪಿಕ್ಚರ್ನಾಗ ಗೊತ್ತಾಗ್ಬೋದು. ಇಲ್ಲಿ ಹಲ್ ಬ್ರಷ್ ಮಾಡ್ಲಿಕ್ಕತ್ತನ, ಇಲ್ಲಿ ಇವಳು ಬ್ರಷ್ ಮಾಡ್ಲಿಕ್ಕತ್ತಾಳ, ಇವ್ ನಳ ಓಪನ್ ಇಟ್ಟನ, ಇವಳು ಕ್ಲೋಸ್ ಮಾಡ್ತಾಳ. ಇವಳು ವಾಟರ್ ಸೇವ್ ಮಾಡ್ಲಿಕ್ಕತ್ತ, ವಾಟರ್ ವೇಸ್ಟ್ ಮಾಡ್ಲಿಕ್ಕತ್ತಾನಂತ ಗೊತ್ತಾಯ್ತಿಲ್ಲ ಮಕ್ಕಳ? ರೈಟ್. ಇಂಟ್ರೆಸ್ಟಿಂಗ್ ಅಂದರೆ ಏನಪ್ಪ ಅಂದರೆ, ಇಟ್ಸ್ ಇಂಟ್ರೆಸ್ಟಿಂಗ್. Rain water can be collected in a big drums, buckets and can be used for water plants and clean floors. ಮಳೆ ನೀರು ಬಂದಿವು ಹಿಡಿದುಬಿಟ್ಟು ಗಿಡಗಳ ಮರಗಳನ್ನ ಹಾಕ್ಬೋದು, ತೊಳಿಲಿಕ್ಕೆ ಯೂಸ್ ಮಾಡ್ಬೋದು. ನಾವು ಆಲ್ರೆಡಿ ಬಂದಂಥ ನೀರು ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಡ್ರಮ್ಸ್ನಾಗ ನಾವು ಅವು ನೀರು ನಾವು ಸ್ವಲ್ಪ ದಿವಸ ಸೇವ್ ಮಾಡಿ ಇಟ್ಕೋಬೋದಲ್ಲ, ಸ್ವಲ್ಪ ದಿನ ಆ ನೀರನ್ನ ಯೂಸ್ ಮಾಡ್ಬೋದು. ತಿಳಿತು ಮಕ್ಕಳ? ಲೆಟ್ಸ್ ಆನ್ಸರ್. ಇವೆಲ್ಲ ತಿಳ್ಕೊಂಡ್ಮೇಲೆ, ಪಾಠ ತಿಳ್ಕೊಂಡ್ಮೇಲೆ ನಮ್ಮ ಪಾಠ ಎಷ್ಟು ಅರ್ಥ ಆಗ್ಯದ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಚೂಸ್ ದ ಕರೆಕ್ಟ್ ಆಪ್ಷನ್ ಇರ್ತದೆ, ಮ್ಯಾಚ್ ದಿ ಫಾಲೋಯಿಂಗ್ ಇರ್ತಿರ್ತದೆ, ಕ್ವಶನ್ ಆನ್ಸರ್ ಇರ್ತದೆ, ಟ್ರೂ ಆರ್ ಫಾಲ್ಸ್ ಅಂತ ಇರ್ತದೆ. ಇವೆಲ್ಲನೂ ಎಕ್ಸಸೈಸ್ ನಾವು ಮಾಡಿದೆವು ಅಂತಂದ್ರೆ ನಮಗೆ ಎಷ್ಟು ತಿಳುವಳಿಕೆ ಈ ಪಾಠದಿಂದ ಬಂದದ ಅಂತ ಕೇಳೋಕೆ ಇದು ಇರ್ತದೆ. ಸುಮ್ಮನೆ ಇದ್ರಾಗ ಬರ್ಕೊಂಡು ಕೇಸಿಂದ್ರೆ ಓದ್ಕೊಂಡು ಬರೆದು ನೆನಪಿಟ್ಕೊಂಡು ಅಥವಾ ಗೊತ್ತಾಗಿಲ್ಲ ಅಂತಂದರೆ ಮೆಮರೈಸ್ ಮಾಡಿ ಬರೀತಕ್ಕಂಥದ್ದು ಅಲ್ಲ ಇದು. ಹೌದಾ? we need water for bathing, walking, reading. Bathing ಬೇಕು. ಹೌದಾ? Dash is the main source of water. Waterfall is the main source of water. Okay. The red fire engine holds a lot of water. Fire engines. Red fire engines. Okay. ಇಲ್ಲಿ match the column A with column B. ಇಲ್ಲಿ ನೋಡ್ರಿ, rivers, sources of water, repair leaking taps, collect rain water, drink clean water. Okay. Now question answer time. Answer the following questions. What is the main source of water? Rain is the main source of water. Rain or rainfall is the main source of water. Okay. Why do animals and plants need water? Animals and plants need water and live and grow. Okay. Animals and plants need water to live and grow. Okay. Write two uses of water. Write two uses of water. Water is used for drinking, water is used for cooking. What do farmers need to grow food? Farmers need water to grow food. Okay. Write three ways by which we can save water. We must close the tap after use. We must get the leaking taps repaired. We must not keep the tap running while brushing our teeth. Okay. So like this we have to save the water. Now let's integrate. Monday ದಿನ ನಾವು ಎಷ್ಟು ಗ್ಲಾಸಸ್ ಆಫ್ ವಾಟರ್ ಕುಡ್ದೀವಿ, ಟ್ಯೂಸ್ಡೇ ದಿನ ಎಷ್ಟು ಗ್ಲಾಸಸ್ ಆಫ್ ವಾಟರ್ ಕುಡ್ದೀವಿ, ಟೋಟಲ್ ಅಮೌಂಟ್ ಆಫ್ ವಾಟರ್, ಮಂಡೇ ನಂಬರ್ ಆಫ್ ಗ್ಲಾಸಸ್ ಆಫ್ ವಾಟರ್ ಎಷ್ಟು ಕುಡ್ದೀವಿ ಅನ್ನೋದು ಬರೀಬೇಕು. ಟ್ಯೂಸ್ಡೇ ಎಲ್ಲ ಇಲ್ಲಿ ಟೋಟಲ್ ಅಮೌಂಟ್ ಆಫ್ ಬರೀಬೇಕಿದು. ಇದು ನಿಮಗೆ ಹೋಮ್ ವರ್ಕ್. ಓಕೆ, ಮಾಡ್ತೀರಾ? ಗೊತ್ತಾಯ್ತಾ? ಇದು ವಿ ನೀಡ್ ವಾಟರ್ ಅಂತ ಒಂದು ಲೆಸನ್ ಇದೆ ನಿಮಗೆ ಫಾರ್ ಗ್ರೇಡ್ 1ಗೆ. ಓದಬೇಕು, ತಿಳ್ಕೊಬೇಕು, ಪಿಕ್ಚರ್ ನೋಡಿ ನೀವು ನಿಮ್ಗೆ ಅರ್ಥ ಮಾಡ್ಕೋಬೇಕು, ಈ ವಿಡಿಯೋ ನೋಡಿ ನೀವು ಭಾಳಷ್ಟು ಕಲ್ತ್ಕೋಬೇಕು. ಹೌದಾ? ವಿಡಿಯೋ ನೋಡಿರಿ, ಒಂದು ಸಲ 2 ಸಲ 3 ಸಲ ನೋಡಿರಿ, ಬುಕ್ ಸೈಮಲ್ಟೇನಿಯಸ್ಲಿ ಬುಕ್ ಎದುರಿಡ್ರಿ, ವಿಡಿಯೋನ ಪ್ಲೇ ಮಾಡಿರಿ, ಸೈಮಲ್ಟೇನಿಯಸ್ಲಿ ಓದ್ರಿ, 5 to 10 ಟೈಮ್ಸ್ ಓದಿ ತಿಳ್ಕೊಂಡು ಮ್ಯಾಲೆ ಕ್ವಶನ್ ಆನ್ಸರ್ಸು ಫಿಲ್ ಇನ್ ದ ಬ್ಯಾಂಕ್ಸು ಮ್ಯಾಚ್ ದಿ ಫಾಲೋಯಿಂಗ್ ಮಾಡಿ ಅದು ಪ್ರಿಪೇರ್ ಮಾಡ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳ? ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್ ಥರೋಲಿ. ಇಫ್ ಎಟ್ ಆಲ್ ಯು ಹ್ಯಾವ್ ಎನಿ ಡೌಟ್ಸ್ ದೆನ್ ಯು ಮೇ ಗಿವ್ ಮಿ ಅ ಕಾಲ್ ಬಿಟ್ವೀನ್ 10 AM to 5 PM. ಹೌದಾ? 10 ರಿಂದ 5 ಗಂಟೆ ತನಕ ನೀವು ನನಗೆ ಯಾವಾಗಲೂ ಕಾಲ್ ಮಾಡ್ಬೋದು. ಇದಕ್ಕೆ ತಿಳಿತಾ ಮಕ್ಕಳ? ತಿಳಿತು ಅಂತ ಅರ್ಥ ಮಾಡಿಕೊಂಡು ಈ ಸೆಷನ್ ನಾನು ಇಲ್ಲೇ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ನಾಗ ಸಿಗೋಣ. ಥ್ಯಾಂಕ್ ಯು.